ಕೋಮು ದ್ವೇಷದ ಹತ್ಯೆಯಿಂದಾಗಿ ಮಂಗಳೂರಿನ ಪೊಲೀಸ್ ಇಲಾಖೆ ನಲುಗಿ ಹೋಗಿದೆ. ಈತ ಕಮಿಷನರ್ ಎಸ್ಪಿ ವರ್ಗಾವಣೆ ಬೆನ್ನಲ್ಲೇ ತಳಮಟ್ಟದ ಪೊಲೀಸರ ಸರ್ಜರಿಗೂ ಈಗ ಎಸ್ಪಿ ಅರುಣ್ ಕುಮಾರ್ ಅವರು ಮುಂದಾಗಿದ್ದಾರೆ. ಇದರೊಂದಿಗೆ ಅಬ್ದುಲ್ ರೆಹಮಾನ್ಗೆ ಹತ್ಯೆಗೆ ಸಂಬಂಧಪಟ್ಟಂತಹ ಸ್ಫೋಟಕ ಭಾಯಿ ವಿಡಿಯೋ ಒಂದು ವೈರಲ್ ಆಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಗೆ ಮೇಜರ್ ಸರ್ಜರಿ. 4 ವರ್ಷದಿಂದ ಒಂದೇ ಠಾಣೆಯಲ್ಲಿ ಠಿಕಾಣಿ ಹೂಡಿದವರಿಗೆ ಶಾಕ್. ಬಜಪೆಯ ಸುಹಾಸ್ ಶೆಟ್ಟಿ, ಬಂಟ್ವಾಳದ ಅಬ್ದುಲ್ ರೆಹಮಾನ್ ಹತ್ಯೆ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆ ನಲುಗಿ ಹೋಗಿದೆ. ಜನಸಾಮಾನ್ಯರು ಆತಂಕದಲ್ಲಿದ್ದಾರೆ. ಕೋಮು ದ್ವೇಷದ ಹತ್ಯೆಯ ಬಿಸಿ ಕೇವಲ ಜನರಿಗೆ ಮಾತ್ರವಲ್ಲ, ಪೊಲೀಸ್ ಇಲಾಖೆಗೂ ತಟ್ಟಿದೆ. ಇದೇ ಕಾರಣಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹಾಗೂ ಜಿಲ್ಲಾ ಎಸ್ಪಿ ಯತೀಶ್ ವರ್ಗಾವಣೆಯಾಗಿತ್ತು. ಇದೀಗ ಬಂದಿರೋ ನೂತನ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಹಾಗೂ ಜಿಲ್ಲಾ ನೂತನ ಎಸ್ಪಿ ಡಾಕ್ಟರ್ ಅರುಣಾಕೆ ನಾನಾ ಪ್ಲಾನ್ಗಳನ್ನ ಮಾಡಿಕೊಂಡಿದ್ದಾರೆ. ಇದರಂತೆ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಗೆ ಮೇಜರ್ ಸರ್ಜರಿ ಮಾಡೋದಕ್ಕೆ ಮುಂದಾಗಿದ್ದಾರಂತೆ. ಅಧಿಕಾರ ವಹಿಸಿಕೊಂಡ ಕೂಡಲೇ ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣಾ ಸಿಬ್ಬಂದಿ ಜಾತಕವನ್ನ ಅರುಣ್ ಕುಮಾರ್ ತಮ್ಮ ಟೇಬಲ್ಗೆ ತರಿಸಿಕೊಂಡಿದ್ದಾರೆ. ಕ್ರೈಮ್ ವಿಚಾರದಲ್ಲಿ ಮೃದು ಧೋರಣೆ ತೋರುವ ಕಾಕಿಗೆ ಮೇಜರ್ ಸರ್ಜರಿ ನಡೆಯೋ ಸಾಧ್ಯತೆ ಇದೆ. 4 ವರ್ಷದಿಂದ ಒಂದೇ ಠಾಣೆಯಲ್ಲಿ ಠಿಕಾಣಿ ಹೂಡಿದವರು ಟಾರ್ಗೆಟ್ ಆಗಲಿದ್ದಾರೆ. ಒಂದೇ ಜಾಗದಲ್ಲಿ ಜಾಲಿಯಾಗಿ ಬೀಡು ಬಿಟ್ಟಿರುವ ಕಾಕಿಗೆ ವರ್ಗಾವಣೆಯ ಶಾಕ್ ನೀಡೋದಕ್ಕೆ ಚಿಂತನೆ ನಡೆಯುತ್ತಿದೆ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹತ್ಯಾಕಾಂಡಗಳಿಗೂ ಪೊಲೀಸರ ನಿರ್ಲಕ್ಷ್ಯಕ್ಕೂ ಲಿಂಕ್ ಅಂತೂ ಇದ್ದೇ ಇದೆ. ಲಾ ಅಂಡ್ ಆರ್ಡರ್ ಹತೋಟಿಗೆ ಬರಬೇಕು ಅಂದ್ರೆ ಒಂದಿಷ್ಟು ಅಧಿಕಾರಿಗಳಿಗೆ ವರ್ಗಾವಣೆಯ ಬಿಸಿ ತಟ್ಟಲೇಬೇಕು ಅನ್ನೋದು ಈ ಹಿಂದೆಯೂ ಕೇಳಿ ಬಂದಿದ್ದ ಆಗ್ರಹ. ಹಾಗಾಗಿ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ ನೂತನ ಎಸ್ಪಿ ಡಾಕ್ಟರ್ ಅರುಣ್ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಯ ತಳಮಟ್ಟದಿಂದಲೂ ಮೇಜರ್ ಸರ್ಜರಿ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಎಲ್ಲಾ ಠಾಣೆಗಳ ಎಎಸ್ಐ, ಎಚ್ಸಿ ಹಾಗೂ ಪಿಸಿಗಳ ಮಾಹಿತಿಯನ್ನ ಎಸ್ಪಿ ಕಚೇರಿಗೆ ನೀಡುವಂತೆ ಸೂಚಿಸಲಾಗಿದೆ. ಕೋರಿಕೆ ಮೇರೆಗೆ ಅದೇ ಠಾಣೆಯಲ್ಲಿ ಕರ್ತವ್ಯದಲ್ಲಿದ್ದವರ ವಿವರ ಸಲ್ಲಿಕೆಗೂ ಖಡಕ್ ಸೂಚನೆ ನೀಡಲಾಗಿದೆ. ಅಕಸ್ಮಾತ್ ಠಾಣಾ ಅಧಿಕಾರಿ, ಠಾಣಾ ಬರಹಗಾರರು ತಪ್ಪು ಮಾಹಿತಿ ನೀಡಿದರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ನೀಡಲಾಗಿದೆಯಂತೆ. ಇನ್ನೊಂದು ಕಡೆಯಿಂದ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ನೂತನ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅಪರಾಧಿಗಳಿಗೆ ಕೃಪಾ ಕಟಾಕ್ಷ ತೋರುವವರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಆರೋಪಿಗಳಿಗೆ ಸಹಕಾರ ನೀಡುವವರಿಗೆ ವಾರ್ನಿಂಗ್ ನೀಡಿದ್ದಾರೆ. ಅಪರಾಧ ಮಾಡಿದ ಆರೋಪಿಗಳಿಗೆ ಆಶ್ರಯ ನೀಡುವವರು ಕಾನೂನಿನಡಿ ಅಪರಾಧಿಗಳೇ. ಎಷ್ಟೇ ದೊಡ್ಡವರಾದರೂ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದೇವೆ ಅನ್ನೋ ಕಾರಣಕ್ಕೆ ಆರೋಪಿಗಳನ್ನ ಬಚಾವ್ ಮಾಡಲು ಯತ್ನಿಸಿದ್ರೆ ಕಠಿಣ ಕ್ರಮ ಶತಸಿದ್ಧವೆಂಬ ಖಡಕ್ ಸಂದೇಶವನ್ನ ಸುಧೀರ್ ಕುಮಾರ್ ರೆಡ್ಡಿ ತಮ್ಮದೇ ದಾಟಿಯಲ್ಲಿ ರವಾನಿಸಿದ್ದಾರೆ. ಯಾವುದೇ ಅಪರಾಧ ಮಾಡಿದಂತ ಯಾವನೇ ಆರೋಪಿ ಬಂದು ನಿಮ್ಮ ಮನೆಯಲ್ಲಿದ್ದಾನೆ, ನಾನು ಅವನ ಮನೆಯಲ್ಲಿ ಜಾಗೃತಿಯಾಗಿ ಇಟ್ಟುಕೊಳ್ತೀನಿ, ಅವನಿಗೊಂದು ಕಾರ್ ಕೊಡ್ತೀನಿ ಓಡೋಗ್ಲಿಕ್ಕೆ, ಇಲ್ಲ ಊಟ ಮಾಡೋಕ್ಕೆ ಊಟ ಕೊಡಿಸ್ತೀನಿ, ದುಡ್ಡು ಕೊಡ್ತೀನಿ, ಫೋನ್ ಕೊಡ್ತೀನಿ ಮಾತಾಡ್ಕೊಳ್ಳಿಕ್ಕೆ, ಕೊಲೆ ಮಾಡಿದ ಮೇಲೆ ಅಥವಾ ಯಾವುದೇ ಆರೋಪ ಮಾಡಿದ ಮೇಲೆ, ನಿಮಗೆ ಅವನ ಆರೋಪ ಮಾಡೋಕ್ಕೆ ಮೊದಲು ಗೊತ್ತಿಲ್ಲ ಅಂದರೂ ಕೂಡ ಆರೋಪ ಮಾಡಿದ ಮೇಲೆ ನಿಮ್ಮ ಮನೆಯಲ್ಲಿ ಇಟ್ಕೊಳ್ತೀನಿ, ಕಾರು ಕೊಡ್ತೀನಿ, ವೆಹಿಕಲ್ಸ್ ಕೊಡ್ತೀನಿ, ಅಕಾಮಿಡೇಷನ್ ಕೊಡ್ತೀನಿ, ಎಲ್ಲ ಸಹಕಾರ ಕೊಡ್ತೀನಿ ಅಂತಿದ್ದರೆ ಯಾವ ಊರಲ್ಲಿ ಯಾರೇನು ಮಾತಾಡ್ತಾರೋ ಗೊತ್ತಿಲ್ಲ, ನಾವು ಮಾತ್ರ ಅವನನ್ನು ಕೂಡ ಆರೋಪಿ ಅಂತಾನೆ ಹೇಳ್ತೀವಿ. ಅಬ್ದುಲ್ ಹತ್ಯೆ ಕೇಸ್ ಸಂಬಂಧ ಸ್ಫೋಟಕ ವಿಡಿಯೋ ವೈರಲ್. ಹತ್ಯೆ ಆರೋಪಿಗಳ ಭಾಯಿ ವಿಡಿಯೋ ವೈರಲ್. ಇನ್ನೊಂದು ಕಡೆಯಿಂದ ಅಬ್ದುಲ್ ರೆಹಮಾನ್ ಹತ್ಯೆ ಆರೋಪಿ ದೀಪಕ್ ಹಾಗೂ ತಲ್ವಾರ್ ದಾಳಿಯಿಂದ ಬಚಾವಾದ ಕಲಂದರ್ ಶಾಫಿ ಜೊತೆಗೆ ಅನ್ಯೋನ್ಯತೆಯಿಂದಿರುವ ವಿಡಿಯೋ ವೈರಲ್ ಆಗಿದೆ. ಅಸಲಿಗೆ ದೀಪಕ್ ಹಾಗೂ ಕಲಂದರ್ ಶಾಫಿ ಕಟ್ಟಡ ಕಾಮಗಾರಿಯ ಕೂಲಿ ಕಾರ್ಮಿಕರು. ಒಟ್ಟೊಟ್ಟಿಗೆ ಅದೆಷ್ಟೋ ಕಡೆಗೆ ಕಲ್ಲು ಮರಳು ಸಾಗಿಸಿದ್ದವರು, ಪರಸ್ಪರ ಬಾಂಧವ್ಯದಿಂದಿದ್ದವರು. ಇವರಿಬ್ಬರು ಪಿಕಪ್ ವಾಹನಕ್ಕೆ ಕಲ್ಲು ಲೋಡ್ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಸ್ನೇಹ ಬಾಂಧವ್ಯಕ್ಕೆ ಹೆಸರುವಾಸಿಯಾಗಿದ್ದ ಊರಲ್ಲಿ ಕೋಮು ಜ್ವಾಲೆ ಹೊತ್ತಿಕೊಂಡಿದ್ದೇಕೆ ಅನ್ನೋ ಪ್ರಶ್ನೆ ಮೂಡಿದೆ. ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ವಿಡಿಯೋ ಸಂಚಲನ ಸೃಷ್ಟಿಸಿದೆ. ಒಟ್ಟಿನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರುವ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಆದಷ್ಟು ಬೇಗ ಶಾಂತಿಯತ್ತ ತರೋಕೆ ನೂತನ ಪೊಲೀಸ್ ಕಮಿಷನರ್ ಹಾಗೂ ಎಸ್ಪಿ ನಾನಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅದರಂತೆ ಜಿಲ್ಲೆ ಶಾಂತಿಯುತವಾಗಿಯೇ ಇರಲಿ ಅನ್ನೋದು ಎಲ್ಲರ ಆಶಯ. ಸುಕ್ಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.